ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಇನ್ನೊಂದು ಸ್ವೀಟ್ ರೆಸಿಪಿ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ತಮ್ನೇಲಲ್ಲಿ ನೋಡಿರ್ತೀರಾ, ಕ್ಯಾರೆಟ್ ಹಲ್ವಾ. ಸೊ ಈ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಲು ಯೂಸ್ ಮಾಡಿಕೊಂಡು ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಕ್ಯಾರೆಟ್ ಹಲ್ವಾ ಡಿಫ್ರೆಂಟ್ ಮೆಥಡ್ಸಲ್ಲಿ ಮಾಡ್ತಾ ಇರ್ತಾರೆ. ಸೊ ಇದೊಂದು ಡಿಫ್ರೆಂಟ್ ಮೆಥಡು ತೋರಿಸ್ಕೊಡ್ತೀನಿ. ಸೊ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಪ್ರಾಸೆಸ್. ಸೊ ಲೆಟ್ ಸ್ಟಾರ್ಟ್ ದಿ ಪ್ರಾಸೆಸ್. ಸೊ ಇದಕ್ಕೆ ಬೇಕಾಗಿರೋ ಐಟಮ್ಸ್: 2 ಕಪ್ ಕ್ಯಾರೆಟ್ ತಗೊಂಡಿದ್ದೀನಿ, 2 ಕಪ್ ಕ್ಯಾರೆಟ್, ಆಮೇಲೆ 2 ಕಪ್ ಹಾಲು, ನಂದಿನಿ ಗ್ರೀನ್ ಪ್ಯಾಕೆಟ್ ಹಾಲು, ಸಕ್ಕರೆ ಒಂದು ಸ್ವಲ್ಪ ತಗೊಂಡಿದ್ದೀನಿ, ಸಕ್ಕರೆ 1/4 ಕಪ್ ಸಕ್ಕರೆ ತಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ, ತುಪ್ಪ. ಸೊ ಈಗ ಒಂದು ಕಡಾಯಿ ತಗೊಂಡು ಅದನ್ನು ಬಿಸಿ ಮಾಡಿಕೊಂಡು ಅದರಲ್ಲಿ ತುಪ್ಪ ಹಾಕೋಬೇಕು. ನಾನು ಟ್ರೈಪ್ಲೈ ಕಡಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಸೊ ವಿಲ್ ಪುಟ್ ಸಮ್ ಘೀ ಇನ್ ದಿಸ್. ಸೊ ನಾನು ತುಪ್ಪ ಸ್ವಲ್ಪ ತಗೊಂಡಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೇಕಂದ್ರೆ ಹಾಕೋಬೋದು. ಇದರಲ್ಲಿ ಗೋಡಂಬಿ ದ್ರಾಕ್ಷಿ. ಸೊ ಈ ದ್ರಾಕ್ಷಿ ಇದೆಯಲ್ಲ, ಬಲೂನ್ ಥರ ಆಗೋ ತನಕ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ದ್ರಾಕ್ಷಿ ಬಲೂನ್ ಥರ ಆದಮೇಲೆ ಕ್ಯಾರೆಟ್ನ ಹಾಕೋಬೇಕು. ಸೊ ಈಗ ನೋಡಿ, ದ್ರಾಕ್ಷಿ ಎಲ್ಲ ಬಲೂನ್ ಥರ ಆಗಿದೆ. ಈಗ ಈ 2 ಕಪ್ ಕ್ಯಾರೆಟ್, 2 ಕಪ್ಸ್ ಆಫ್ ಕ್ಯಾರೆಟ್ ಗೀಯಲ್ಲಿ ಹಾಕಿಬಿಟ್ಟು ವಿ ವಿಲ್ ಮಿಕ್ಸ್ ಇಟ್ ವೆಲ್. ಸ್ವಲ್ಪ 1 ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪದಲ್ಲಿ ಚೆನ್ನಾಗಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಲೈಟ್ ಕಲರ್ ಬರುತ್ತೆ. ಅದಾದಮೇಲೆ 2 ಕಪ್ ಹಾಲು ಹಾಕೋಬೇಕು. ನಂದಿನಿ ಹಾಲು ಗ್ರೀನ್ ಪ್ಯಾಕೆಟ್, ಆರೆಂಜ್ ಪ್ಯಾಕೆಟ್ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಾಲು ತಿಕ್ಕಾಗಿರಬೇಕು, ಹಲ್ವಾ ಮಾಡುವಾಗ ಒಳ್ಳೆ ಟೇಸ್ಟ್ ಇರುತ್ತೆ. ಸೊ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ಕಪ್ಪು ಹಾಲು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಈ ಕ್ಯಾರೆಟ್ ಇದೆಯಲ್ಲ, ಈ ಮಿಲ್ಕಲ್ಲೇ ಚೆನ್ನಾಗಿ ಕುಕ್ ಆಗಬೇಕು. ಸೊ ಈ ಕ್ಯಾರೆಟ್ ಇದೆಯಲ್ಲ, ಈ ಮಿಲ್ಕ್ನ ಫುಲ್ಲಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಲ್ಲಿ ತನಕ ಇದನ್ನು ಹಾಲಲ್ಲಿ ಕುಕ್ ಮಾಡ್ಕೊಳ್ಬೇಕು. ಇನ್ನೊಂದು ಮೆಥಡು, ಕೆಲವರು ಕ್ಯಾರೆಟ್ನ ಕುಕ್ಕರಲ್ಲೇ ಹಾಕ್ಬಿಟ್ಟು ಕುಕ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಇದು ಒಂದು ಡಿಫ್ರೆಂಟ್ ಮೆಥಡು, ಹಾಲಲ್ಲಿ ಕುಕ್ ಮಾಡೋದು. ನೋಡಿ, ಇವಾಗ ಹಾಲೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ ಕ್ಯಾರೆಟ್ ಹ್ಯಾಸ್ ಅಬ್ಸರ್ವ್ಡ್ ದಿ ಮಿಲ್ಕ್, ಆ್ಯಂಡ್ ನೌ ವಿ ಹ್ಯಾವ್ ಟು ಪುಟ್ ಶುಗರ್ ಆ್ಯಂಡ್ ಇಲಾಚಿ ಪೌಡರ್. ಸ್ವಲ್ಪ ಇಲಾಚಿ ಪೌಡರ್, ಆಮೇಲೆ ಶುಗರ್ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಸ್ವೀಟ್ನೆಸ್ ನೋಡಿಕೊಂಡು ನಿಮಗೆ ಸಾಕಾಗಲ್ಲ ಅಂದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ. ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಇನ್ನೂ ಸ್ವಲ್ಪ ಬೇಕಂದರೆ ಆಮೇಲೆ ಹಾಕೋಬೋದು.
ಯಾಕಂದರೆ ಸ್ಟಾರ್ಟಿಂಗಲ್ಲೇ ಜಾಸ್ತಿ ಹಾಕೊಂಡ್ಬಿಟ್ರೆ ಆಮೇಲೆ ಸ್ವೀಟ್ ಜಾಸ್ತಿ ಆಗ್ಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಕೆಲವರಿಗೆ ಸ್ವೀಟ್ ಜಾಸ್ತಿ ಇಷ್ಟ ಆಗಲ್ಲ, ಅದಕ್ಕೆ ಈ ಥರ ಸ್ವಲ್ಪ ಸ್ವಲ್ಪ ಹಾಕೋಬೇಕು. ಸೊ ಈ ಸಕ್ಕರೆ ಹಾಕೊಂಡ್ಮೇಲೆ ಮತ್ತೆ ಈ ಥರ ಒಂದು ಲಿಕ್ವಿಡ್ ಥರ ಆಗತ್ತೆ ಸಕ್ಕರೆ ಮೆಲ್ಟ್ ಆದಮೇಲೆ. ಸೊ ಸಕ್ಕರೆ ಹಾಕೊಂಡ್ಮೇಲೆ ಇನ್ನು ಸ್ವಲ್ಪ ಹೊತ್ತು ಇದನ್ನು ಕುಕ್ ಮಾಡ್ಕೋಬೇಕು, ಸ್ವಲ್ಪ ಗಟ್ಟಿ ಆಗೋ ತನಕ. ನೋಡಿ ಈ ಥರ ಸ್ವಲ್ಪ ಗಟ್ಟಿ ಆಗ್ತಿದೆ ಈಗ. ಸೊ ಈ ತುಪ್ಪ ಎಲ್ಲ ಆಚೆ, ಕ್ಯಾರೆಟ್ ಹಲ್ವಾದಿಂದ ತುಪ್ಪ ಎಲ್ಲ ನೋಡಿ ಆಚೆ ಬರ್ತಾ ಇದೆ. ಸೊ ಇದು ಎಂಡ್ ಪ್ರೊಸೆಸ್, ಹಲ್ವಾ ರೆಡಿ ಇದೆ. ಬಟ್ ಇದೊಂದು ಸಿಂಪಲ್ ಪ್ರಾಸೆಸ್ಸು ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಸ್ವೀಟ್ ಇಷ್ಟ ಆಗೋರಿಗೆ ಇದು ತುಂಬ ಇಷ್ಟ ಆಗುತ್ತೆ. ಕ್ಯಾರೆಟ್ ಹಲ್ವಾ ತುಂಬ ಸಿಂಪಲ್ಲು. ಸೊ ವೀಕ್ಷಕರೇ, ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ. ಇದನ್ನು ಒಂದ್ಸಲ ನೀವು ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಟೇಕ್ ಕೇರ್, ಬಾಯ್.